ಹಲೋ ಸ್ನೇಹಿತರೆ, ರಾಮಚಾರಿ ಸೀರಿಯಲ್ನಲ್ಲಿ ರಾಮಚಾರಿ ಹುಷಾರಾಗಿ ಎದ್ದು ಓಡಾಡ್ತಾನ ಅಂತ ನೋಡೋಣ. ರಾಮಚಾರಿ ತನ್ನ ಕೈಕಾಲು ಸ್ವಾಧೀನವನ್ನು ಕಳ್ಕೊಂಡಿದ್ದಾನೆ ಅನಿಸುತ್ತೆ. ಇಲ್ಲಿ ಚಾರು ತುಂಬ ಕಷ್ಟಪಟ್ಟು ಬರೀ ಗಾಲಿನಲ್ಲಿ ಕತ್ತಲೆಯಲ್ಲಿ ಕಪಾಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಪ್ರಾಣಜ್ಯೋತಿನ ತಂದು ತನ್ನ ಗಂಡನನ್ನು ಉಳಿಸ್ತೇನೆ ಅಂತ ಹಠ ತೊಟ್ಟು ಅವಳು ಅದೇ ಅಮಾವಾಸ್ಯೆ ರಾತ್ರಿ ಆ ಕಪಾಲಿ ಬೆಟ್ಟಕ್ಕೆ ಹೋಗಿರ್ತಾಳೆ. ಅಲ್ಲಿ ಅಪಾಯಕ್ಕೂ ಸಿಲುಕಿರ್ತಾಳೆ. ಆ ಅಪಾಯದಿಂದ ಮಾಹಿತಿನ ಕಿಟ್ಟಿ ಅವಳನ್ನು ಆ ಅಪಾಯದಿಂದ ಪಾರು ಮಾಡಿರ್ತಾನೆ. ಅವನು ಚಾರುನ ಕಾಪಾಡೋದ್ರ ಜೊತೆಗೆ ಆ ಪ್ರಾಣಜ್ಯೋತಿನೂ ತಂದಿರ್ತಾನೆ ತನ್ನ ಅಣ್ಣನ ಪ್ರಾಣನ ರಕ್ಷಣೆ ಮಾಡೋದಕ್ಕೆ. ಇಲ್ಲಿ ನೋಡಿದರೆ ಆಗೋದೇ ಬೇರೆ. ರಾಮಚಾರಿಗೆ ನಿಜವಾಗ್ಲೂ ಕೈಕಾಲು ಸ್ವಾಧೀನ ಹೋಗಿದೆಯಾ? ರಾಮಚಾರಿ ಕಣ್ಣು ಬಿಟ್ಟಾಗ ಚಾರುಗೆ ತುಂಬ ಖುಷಿಯಾಗುತ್ತೆ. ತನ್ನ ಪೂಜೆಗೆ ಪ್ರತಿಫಲ ಸಿಕ್ಕಿದೆ, ದೇವರು ನನ್ನ ಕೈ ಬಿಟ್ಟಿಲ್ಲ ಅನ್ನೋ ನಂಬಿಕೆ ಚಾರುಗಿತ್ತು. ಆದರೆ ಈಗ ಕಣ್ಣು ಬಿಟ್ಟ ರಾಮಚಾರಿ ಚೆನ್ನಾಗಿ ಮಾತಾಡ್ತಾನೆ. ಆದರೆ ಗುರುಗಳು ಅವನನ್ನು ಹೇಳೋದಕ್ಕೆ ಹೇಳಿದಾಗ ಅವನಿಗೆ ಹೇಳೋದಕ್ಕೆ ಆಗೋದೇ ಇಲ್ಲ. ಆವಾಗ ಗುರುಗಳಿಗೂ ಬೇಜಾರಾಗುತ್ತೆ, ಚಾರಿಗೂ ಬೇಜಾರಾಗುತ್ತೆ. ಗುರುಗಳು ರಾಮಚಾರಿನ ಪರೀಕ್ಷಿಸಿ ಹೇಳ್ತಾರೆ, ನನಗೆ ಗೊತ್ತಿರೋ ಚಿಕಿತ್ಸೆನ ಎಲ್ಲ ಮಾಡಿ ಆಯಿತು, ಪೂಜೆನೂ ಎಲ್ಲ ಮಾಡಿ ಆಯಿತು, ಆದರೂ ಇವನು ಯಾಕೆ ಈ ಥರ ಆದ, ಯಾಕೆ ಇವನಿಗೆ ಕೈಕಾಲು ಬಲ ಆಗ್ತಾ ಇಲ್ಲ, ಎದ್ದೇಳಕ್ಕಾಗ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದಾಗ ಚಾರುಗೆ ತುಂಬ ಬೇಜಾರಾಗುತ್ತೆ. ಅವಳು ಅಂದರೆ ಇನ್ನು ಮುಂದೆ ರಾಮಚಾರಿ ಇದೇ ಥರ ಮಲ್ಕೊಂಡೇ ಇರಬೇಕಾ, ಅವನ ಇಡೀ ಶರೀರ ಸ್ವಾಧೀನ ಕಳ್ಕೊಂಡೇ ಇರಬೇಕಾ ಅಂತ ಬೇಜಾರಲ್ಲಿ ಗುರುಗಳ ಹತ್ರ ಮಾತಾಡ್ತಾಳೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಚಾರು, ನಾನು ಅಂದ್ಕೊಂಡೆ ದೇವರು ನಿನ್ನ ಕಣ್ಣೀರನ್ನು ಒರೆಸ್ತಾ ಅಂತ, ಆದರೆ ಈಗ ನೋಡಿದರೆ ಹೀಗಾಗಿದೆ. ನೋಡೋಣ, ನೀನೇನು ಹೆದರಬೇಡ. ಒಂದು ವೇಳೆ ಇವನ ಮೆದುಳಿನಲ್ಲಿ ಏನಾದರೂ ವೀಕ್ನೆಸ್ ಇರ್ಬೋದಾ, ಇಲ್ಲ ಇವನ ಕೈಕಾಲಿನಲ್ಲೇ ಸ್ವಲ್ಪ ಹೇಳೋದಕ್ಕೆ ಶಕ್ತಿ ಇಲ್ವಾ, ನೋಡೋಣ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಕಡೆಯಲ್ಲಿ ಕಿಟ್ಟಿ ಪೊಲೀಸ್ಗೆ ಹೊಡೆದು ವಿಡಿಯೋವನ್ನು ಮಾಡಿರೋದ್ರಿಂದ ಪೊಲೀಸ್ ಸಿಟ್ಟಿಗೆದ್ದಿರ್ತಾನೆ. ಪೊಲೀಸ್ಗೆ ಅವನು ಕಿಟ್ಟಿ ಅಂತ ಗೊತ್ತಿರೋದಿಲ್ಲ. ಅವನು ರಾಮಚಾರಿ ಅಂದ್ಕೊಂಡು ಅದೇ ಸಿಟ್ಟಿನಲ್ಲಿ ಕುದಿತಾ ಮಾನ್ಯತಾ ಹತ್ರ ಬರ್ತಾನೆ. ಮಾನ್ಯತಾ ಹತ್ರ ಬಂದು ತನಗಿದ್ದ ಅನುಮಾನವನ್ನು ಮಾನ್ಯತಾ ಹತ್ರ ಹೇಳ್ಕೊಳ್ತಾನೆ. ಮಾನ್ಯತಾ, ರಾಮಚಾರಿ ಬಗ್ಗೆ ನನಗಮ್ಮ ಅನುಮಾನ ಇದೆ, ಅವನು ಏನೋ ಮಾಡ್ತಾ ಇದ್ದಾನೆ, ಇಲ್ಲ ಅಂತ ಹೇಳಿದ್ರೆ ಬರೀ ಕಾಲ್ನಲ್ಲೇ ನಮ್ಮನ್ನು ಹೆದರಿಸ್ತಾ ಇದ್ದಾನಲ್ಲ, ಇಷ್ಟೊತ್ತಿಗೆ ನಾವು ಮಾಡಿರೋ ಕೆಲಸನ ಇಡೀ ಪ್ರಪಂಚಕ್ಕೆ ಸಾರ್ತಾ ಇದ್ದ, ಆದರೆ ಯಾಕೆ ಹೇಳ್ತಾ ಇಲ್ಲ, ಸುಮ್ಮನೆ ಇದ್ದಾನೆ. ಅವ್ರ ಮನೆಯವರಿಗೆ ನಮ್ಮಿಂದ ಅಪಾಯ ಇದ್ದರೂ ಮನೆಯವರಿಗೆ ಕೂಡ ಯಾವುದೇ ವಿಷಯನ ಹೇಳಲಿಲ್ಲ. ವೈಶಾಖ, ನನಗೆ ಮತ್ತು ನಿನಗೆ ಮಾತ್ರ ಅವನು ಹೆದರಿಸ್ತಾ ಇದ್ದಾನೆ, ಅದು ಕೂಡ ಫೋನ್ ಮಾಡಿ. ಅವನು ಏನು ನಡೆಸ್ತಾ ಇದ್ದಾನಂತ ಗೊತ್ತಾಗ್ತಾ ಇಲ್ಲ. ಇಲ್ಲದೆ ಇದ್ದಿದ್ರೆ ಅವನು ಈ ವಿಷಯನ ಅವನ ಹೆಂಡತಿಗೂ ಕೂಡ ಹೇಳಲಿಲ್ಲ. ಹೆಂಡತಿಗೆ ಹೇಳಿದಿದ್ರೆ ಇಷ್ಟೊತ್ತಿಗೆ ಚಾರು ನಿನ್ನ ಮುಂದೆ ನಿಲ್ತಾ ಇದ್ಲು. ಮಾನ್ಯತಾ, ನನಗೆ ರಾಮಚಾರಿ ಬಗ್ಗೆ ಏನೋ ಅನುಮಾನ ಇದೆ, ಆದರೆ ನಾನಂತೂ ಅವನ್ನ ಸುಮ್ಮನೆ ಬಿಡಲ್ಲ. ಯಾಕಂತ ಹೇಳಿದ್ರೆ ನನ್ನ ಮೇಲೆ ಕೈ ಮಾಡಿದವ್ರನ್ನ ನಾನು ಯಾವತ್ತೂ ಬಿಟ್ಟೇ ಇಲ್ಲ ಅಂತ ಪೊಲೀಸ್ ಮಾನ್ಯತಾಗೆ ಹೇಳ್ತಾನೆ. ಅದಕ್ಕೆ ಮಾನ್ಯತೆ ಹೇಳ್ತಾಳೆ, ಚಾರು ಯಾವುದೋ ಸತ್ಸಂಗ ಅಂತ ಎಲ್ಲಿಗೋ ಹೋಗಿದ್ದಾಳಂತೆ, ಅದಕ್ಕೆ ಅವನಿಗೆ ಚಾರು ಸಿಕ್ಕಿಲ್ಲ, ಅದಕ್ಕೆ ಹೇಳೋದಕ್ಕೆ ಆಗಲಿಲ್ಲ. ಇಲ್ಲದೆ ಇದ್ದಿದ್ರೆ ನನ್ನ ಮಗಳು ಇಷ್ಟೊತ್ತಿಗೆ ಇಲ್ಲಿಗೆ ಬರ್ತಾ ಇದ್ಲು ಅಂತ ಮಾನ್ಯತಾ ಪೊಲೀಸ್ಗೆ ಹೇಳ್ತಾಳೆ. ಇಲ್ಲಿ ಇವರಿಬ್ಬರಿಗೂ ಮಾನ್ಯತಾ ಮತ್ತು ಪೊಲೀಸ್ಗೆ ಅವನು ಕಿಟ್ಟಿ ರಾಮಚಾರಿ ಅಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಅವರಿಗೆ ಅದು ವಿಷಯ ಗೊತ್ತಾದರೆ ಮುಂದೆ ಏನಾಗ್ಬೋದು ಅನ್ನೋದನ್ನು ಮುಂದೆ ನೋಡೋಣ.